Hello and welcome everyone. This is Ken Patil, and in this lesson I am going to show you how to use question tags correctly. There are different types of question tags, but the good thing is that the rules are very clear here, except one or two. So let's get started. Nowadays, in all the competitive examinations and school examinations and board examinations, definitely there will be a question on question tags. ಸೊ ಈ ಲೆಸನನ್ನು ಕೊನೆಯವರೆಗೂ ಸರಿಯಾಗಿ ಅಭ್ಯಾಸ ಮಾಡಿದರೆ ನಿಮ್ಮ ಪಾಕೆಟಲ್ಲಿ ಒಂದು ಮಾರ್ಕ್ಸ್ ಇದ್ದ ಹಾಗೆ. ಸೊ ಡೋಂಟ್ ಸ್ಕಿಪ್ ದ ಲೆಸನ್ ಅಂಟಿಲ್ ದ ಲಾಸ್ಟ್ ಮಿನಿಟ್, ವಾಚ್ ಇಟ್ ಕೇರ್ಫುಲಿ. ಕ್ವೆಶ್ಚನ್ ಟ್ಯಾಗ್ ಎಂಬುದು ಒಂದು ವಾಕ್ಯದ ಕೊನೆಯಲ್ಲಿ ಕೇಳುವ ಅತಿ ಚಿಕ್ಕ ಪ್ರಶ್ನೆಯಾಗಿರುತ್ತದೆ. ಉದಾಹರಣೆಗೆ, ಯು ಆರ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್, ಆರಂಟ್ ಯು? ಈ ಮೇಲಿನ ವಾಕ್ಯದಲ್ಲಿ ಆರಂಟ್ ಯು ಎಂಬುದು ಕ್ವೆಶ್ಚನ್ ಟ್ಯಾಗ್ ಆಗಿದೆ. ಈ ಕ್ವೆಶ್ಚನ್ ಟ್ಯಾಗನ್ನು ಬಳಸುವ ಮುಖ್ಯ ಉದ್ದೇಶ ಎಂದರೆ ಒಂದು ವಿಷಯವನ್ನು ಕನ್ಫರ್ಮ್ ಮಾಡಿಕೊಳ್ಳುವುದಾಗಿದೆ. ಈ ಮೇಲಿನ ಉದಾಹರಣೆಯನ್ನು ನೋಡುವುದಾದರೆ, ಯು ಆರ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂದರೆ ನೀನು ಇಂಗ್ಲೀಷ್ ಕಲಿತಾ ಇದೆಯಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೆ ಇದು ಸರಿಯೋ ಅಥವಾ ತಪ್ಪೋ ನನಗೆ ಗೊತ್ತಿಲ್ಲ. ಅದಕ್ಕೆ ಆ ವಿಷಯವನ್ನು ಕನ್ಫರ್ಮ್ ಮಾಡಿಕೊಳ್ಳುವ ಉದ್ದೇಶದಿಂದ ಆರಂಟ್ ಯು ಎಂಬ ಅತಿ ಚಿಕ್ಕದಾದ ಪ್ರಶ್ನೆಯನ್ನು ನಾನು ಆ ಒಂದು ಸೆಂಟೆನ್ಸ್ನ ಕೊನೆಗೆ ಕೇಳುತ್ತೇನೆ. ಅದೇ ಏನಾಗಿದೆ, ಕ್ವೆಶ್ಚನ್ ಟ್ಯಾಗ್ ಆಗಿದೆ. ಈ ಕ್ವೆಶ್ಚನ್ ಟ್ಯಾಗ್ಗಳು ಒಂದು ಸ್ಟೇಟ್ಮೆಂಟನ್ನು ಹೇಳಿದ ನಂತರದಲ್ಲಿ ಕೊನೆಗೆ ಕೇಳ್ತಕ್ಕಂತಹ ಒಂದು ಪ್ರಶ್ನೆಗಳಾಗಿರ್ತವೆ. ಕ್ವೆಶ್ಚನ್ ಟ್ಯಾಗ್ಗಳನ್ನು ರಚಿಸಬೇಕಾದಾಗ ನಾವು ಈ ಕೆಳಗಿನ ಅಂಶವನ್ನು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು. ಕ್ವೆಶ್ಚನ್ ಟ್ಯಾಗ್ ಎಂಬುದು ಮುಖ್ಯವಾಗಿ ಎರಡು ಪದಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ, ಮೊದಲನೆಯದು ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ ಮತ್ತು ಎರಡನೆಯದು ಪ್ರನೌನ್ ಆಗಿರುತ್ತೆ. ಹೆಲ್ಪಿಂಗ್ ವರ್ಬ್ ಮತ್ತು ಪ್ರನೌನ್ ಆದ ನಂತರ ಕ್ವೆಶ್ಚನ್ ಮಾರ್ಕನ್ನು ಹಾಕೋದನ್ನು ಮರಿಬಾರ್ದು. ಕೊಟ್ಟಿರುವ ಸ್ಟೇಟ್ಮೆಂಟ್ನಲ್ಲಿಯೇ ಯಾವುದಾದರೂ ಹೆಲ್ಪಿಂಗ್ ವರ್ಬ್ ಇದೆಯೇ ಎಂಬುದನ್ನು ನಾವು ನೋಡಿಕೊಳ್ಬೇಕು ಮತ್ತು ಕ್ವೆಶ್ಚನ್ ಟ್ಯಾಗ್ ಮಾಡುವಾಗ ಅದೇ ಹೆಲ್ಪಿಂಗ್ ವರ್ಬನ್ನೇ ನಾವು ಬಳಸಿಕೊಳ್ಳಬೇಕು. ಅದೇ ರೀತಿ ಕ್ವೆಶ್ಚನ್ ಟ್ಯಾಗ್ನಲ್ಲಿ ಇರುವ ಸಬ್ಜೆಕ್ಟನ್ನು ಸರಿಯಾಗಿ ಗಮನಿಸಿ ಅದಕ್ಕೆ ಸೂಕ್ತವಾದ ಪ್ರನೌನನ್ನೇ ನಾವು ಕ್ವೆಶ್ಚನ್ ಟ್ಯಾಗ್ನಲ್ಲಿ ಬಳಸಬೇಕಾಗುತ್ತೆ. ಹೆಲ್ಪಿಂಗ್ ವರ್ಬ್ಸ್ ಮತ್ತು ಪ್ರನೌನ್ಗಳ ಪಟ್ಟಿ ಈ ಕೆಳಗಿದೆ. ಅವೆರಡನ್ನೂ ನೀವು ಸರಿಯಾಗಿ ಗಮನಿಸಬೇಕು. ಒಂದು ವೇಳೆ ಸ್ಟೇಟ್ಮೆಂಟ್ಸ್ನಲ್ಲಿ ಈ ಮೇಲಿನ ಹೆಲ್ಪಿಂಗ್ ವರ್ಬ್ಸ್ ಮತ್ತು ಪ್ರನೌನ್ಗಳು ಕಂಡುಬಂದರೆ ಅವುಗಳನ್ನೇ ನಾವು ಕ್ವೆಶ್ಚನ್ ಟ್ಯಾಗ್ನಲ್ಲಿ ಬಳಸಿಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಶಿ ಈಸ್ ನಾಟ್ ಎ ಸಿಂಗರ್, ಈಸ್ ಶಿ? ಈ ಸೆಂಟೆನ್ಸ್ನಲ್ಲಿ ಈಸ್ ಶಿ ಎಂಬುದು ಕ್ವೆಶ್ಚನ್ ಟ್ಯಾಗ್ ಆಗಿದೆ ಮತ್ತು ಇದರಲ್ಲಿ ಈಸ್ ಎಂಬುದು ಹೆಲ್ಪಿಂಗ್ ವರ್ಬ್ ಮತ್ತು ಶಿ ಎಂಬುದು ಪ್ರನೌನ್ ಆಗಿದೆ. ಅವೆರಡನ್ನೂ ಬಳಸಿಕೊಂಡು ಈ ಶಿ ಎಂದು ಕ್ವೆಶ್ಚನ್ ಟ್ಯಾಗನ್ನು ನಾವು ರಚನೆ ಮಾಡಿದ್ದೇವೆ. ಒಂದು ವೇಳೆ ಸ್ಟೇಟ್ಮೆಂಟ್ನಲ್ಲಿ ಇರುವ ಸಬ್ಜೆಕ್ಟ್ ಒಬ್ಬ ವ್ಯಕ್ತಿಯಾಗಿದ್ದು, ಅಂದರೆ ಸಿಂಗ್ಯುಲರ್ ಪರ್ಸನ್ ಆಗಿದ್ದು ಮೇಲ್ ಆಗಿದ್ದರೆ ಹಿ ಎಂದು ಮತ್ತು ಫೀಮೇಲ್ ಆಗಿದ್ದರೆ ಶಿ ಎಂದು ಪ್ರನೌನನ್ನು ಬಳಕೆ ಮಾಡಬೇಕು. ಒಂದು ವೇಳೆ ಸಬ್ಜೆಕ್ಟ್ ಪ್ಲೂರಲ್ ಪರ್ಸನ್ ಆರ್ ಥಿಂಗ್ ಆಗಿದ್ದರೆ ದೇ ಎಂಬ ಪ್ರನೌನನ್ನು ಬಳಸಬೇಕು. ಅದೇ ರೀತಿ ಸಿಂಗ್ಯುಲರ್ ಥಿಂಗ್ಸ್ ಅಂದರೆ ವಸ್ತು ಆಗಿದ್ದಲ್ಲಿ ಇಟ್ ಎನ್ನುವ ಪ್ರನೌನನ್ನು ಬಳಸಬೇಕು. ಉದಾಹರಣೆಗೆ, ರಮೇಶ್, ರಘು, ರಾಮ್, ಶಂಕರ್ ಈ ರೀತಿಯ ಹೆಸರುಗಳು ಬಂದಲ್ಲಿ ಹಿ ಎಂಬ ಪ್ರನೌನನ್ನು ಬಳಸಬೇಕು. ಅದೇ ರೀತಿ ರಾಗಿಣಿ, ಲೇಖನ, ತಾನ್ಯಾ, ಸಂಗೀತ ಈ ರೀತಿಯ ಹೆಸರುಗಳು ಬಂದಲ್ಲಿ ಶಿ ಎಂಬ ಪ್ರನೌನನ್ನು ಬಳಕೆ ಮಾಡಬೇಕು. ಅದೇ ರೀತಿ ಪ್ಲೂರಲ್ ಫಾರ್ಮಲ್ಲಿ ಇದ್ದರೆ, ಅಂದರೆ ಫ್ರೆಂಡ್ಸ್, ಬಾಯ್ಸ್, ಗರ್ಲ್ಸ್, ಬರ್ಡ್ಸ್ ಈ ರೀತಿ ಒಂದು ಪ್ಲೂರಲ್ ಫಾರ್ಮಲ್ಲಿ ಇದ್ದರೆ ದೇ ಎಂಬ ಪ್ರನೌನನ್ನು ಬಳಕೆ ಮಾಡಬೇಕು. ಅದೇ ರೀತಿ ಒಂದು ವೇಳೆ ಸಿಂಗ್ಯುಲರ್ ಥಿಂಗ್ಸ್ ಆಗಿದ್ದರೆ ಟೇಬಲ್, ಬುಕ್, ಪೆನ್, ಬರ್ಡ್, ಸ್ಕೈ ಈ ರೀತಿ ಸಿಂಗ್ಯುಲರ್ ಥಿಂಗ್ಸ್ ಆಗಿದ್ದರೆ ಇಟ್ಟನ್ನು ಬಳಕೆ ಮಾಡಬೇಕು. ಈ ಕ್ವೆಶ್ಚನ್ ಟ್ಯಾಗ್ಗಳು ಮುಖ್ಯವಾಗಿ ಎರಡು ಬೇಸಿಕ್ ರೂಲ್ಸ್ಗಳನ್ನು ಫಾಲೋ ಮಾಡುತ್ತವೆ. ಅವುಗಳೆಂದರೆ
ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದರೆ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಇರಬೇಕು ಮತ್ತು ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದರೆ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ ಇರಬೇಕು. ಈಗ ನಾವು ಈ ಎರಡೂ ರೂಲ್ಗಳನ್ನು ಸರಿಯಾಗಿ ಅಧ್ಯಯನ ಮಾಡೋಣ. ಮೊದಲನೆಯದು ಪಾಸಿಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್. ಪಾಸಿಟಿವ್ ಸ್ಟೇಟ್ಮೆಂಟ್ಗಳು ಎಂದರೆ ಯಾವುದೇ ಒಂದು ವಿಷಯವನ್ನು ಹೌದು ಅಥವಾ ಇದೆ ಅನ್ನೋ ಅರ್ಥದಲ್ಲಿ ತಿಳಿಸುತ್ತವೆ. ಉದಾಹರಣೆಗೆ, ಹಿ ಈಸ್ ಎ ಡಾಕ್ಟರ್, ಇಸಂಟ್ ಹಿ? ಈ ಮೇಲಿನ ವಾಕ್ಯದಲ್ಲಿ ಹಿ ಈಸ್ ಎ ಡಾಕ್ಟರ್ ಅಂದರೆ ಅವನೊಬ್ಬ ಡಾಕ್ಟರ್ ಇದ್ದಾನೆ ಎಂಬ ಅರ್ಥವನ್ನು ಕೊಡುತ್ತದೆ. ಹಾಗಾಗಿ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ಆದ್ದರಿಂದ ನಾವು ಇಲ್ಲಿ ಇಸಂಟ್ ಹಿ ಎಂಬ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗನ್ನು ಬಳಕೆ ಮಾಡಿದ್ದೇವೆ. ಇಲ್ಲಿ ನಾವು ಸ್ಟೇಟ್ಮೆಂಟ್ನಲ್ಲಿಯೇ ಇರುವ ಈಸ್ ಹೆಲ್ಪಿಂಗ್ ವರ್ಬ್ಗೆ ನಾಟನ್ನು ಸೇರಿಸಿ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಆಗಿ ಮಾಡಿದ್ದೇವೆ. ಹಾಗಾಗಿ ನೆನಪಿರಲಿ, ಕೊಟ್ಟಿರುವ ಸ್ಟೇಟ್ಮೆಂಟ್ನಲ್ಲಿಯೇ ಇರುವ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ನಾವು ಅದಕ್ಕೆ ನಾಟನ್ನು ಸೇರಿಸಿದರೆ ಆಗ ಅದು ನೆಗೆಟಿವ್ ವರ್ಡ್ ಆಗಿ ಬದಲಾಗುತ್ತದೆ. ಹೀಗೆ ಬರೆಯುವಾಗ ನಾವು ಕಾಂಟ್ರಾಕ್ಷನ್ ಫಾರ್ಮಲ್ಲಿಯೇ ಬರೆಯಬೇಕು. ಕಾಂಟ್ರಾಕ್ಷನ್ಸ್ ಫಾರ್ಮ್ ಈ ಕೆಳಗಿನ ಪಟ್ಟಿಯಲ್ಲಿ ಇದೆ, ಅವುಗಳನ್ನು ಸರಿಯಾಗಿ ಗಮನಿಸಬೇಕು. ಕ್ವೆಶ್ಚನ್ ಟ್ಯಾಗ್ಗಳನ್ನು ರಚಿಸುವಾಗ ಈ ಮೇಲಿನ ಪಟ್ಟಿಯಲ್ಲಿರುವ ಕಾಂಟ್ರಾಕ್ಷನ್ಸ್ ಫಾರ್ಮ್ಸ್ ಏನಿವೆ ಇವೇ ಹೆಚ್ಚಾಗಿ ಬಳಕೆಯಾಗುತ್ತವೆ. ಹಾಗಾಗಿ ಈ ಪಟ್ಟಿಯನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಬೇಕು. ಅಂದಾಗ ಕ್ವೆಶ್ಚನ್ ಟ್ಯಾಗ್ಗಳನ್ನು ರಚಿಸುವುದು ತುಂಬ ಸುಲಭವಾಗುತ್ತದೆ. ಇನ್ನು ಎರಡನೇ ರೂಲನ್ನು ನೋಡುವುದಾದರೆ ನೆಗೆಟಿವ್ ಸ್ಟೇಟ್ಮೆಂಟ್, ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್. ನೆಗೆಟಿವ್ ಸ್ಟೇಟ್ಮೆಂಟ್ ಎಂದರೆ ಯಾವುದೇ ಒಂದು ವಿಷಯವನ್ನು ಅಲ್ಲ ಅಥವಾ ಇಲ್ಲ ಎಂಬ ಅರ್ಥವನ್ನು ಕೊಡುವ ಸ್ಟೇಟ್ಮೆಂಟ್ ಆಗಿರುತ್ತದೆ. ಉದಾಹರಣೆಗೆ, ಮೇಲೆ ಹೇಳಿದ ಎಕ್ಸಾಂಪಲನ್ನೇ ನಾವು ನೆಗೆಟಿವ್ ಮಾಡುವುದಾದರೆ ಹಿ ಈಸ್ ನಾಟ್ ಎ ಡಾಕ್ಟರ್ ಎಂದು ಬದಲಿಸಬಹುದು. ಆಗ ಅದಕ್ಕೆ ಕ್ವೆಶ್ಚನ್ ಟ್ಯಾಗ್ ಈಸ್ ಹಿ ಎಂದಾಗುತ್ತದೆ. ಸರಿಯಾಗಿ ಗಮನಿಸಿ, ಇಲ್ಲಿ ನಾವು ಕ್ವೆಶ್ಚನ್ ಟ್ಯಾಗ್ನಲ್ಲಿ ನಾಟ್ ಎಂದು ಬಳಕೆ ಮಾಡಿಲ್ಲ, ಏಕೆಂದರೆ ಸ್ಟೇಟ್ಮೆಂಟೇ ಏನಾಗಿದೆ, ನೆಗೆಟಿವ್ ಆಗಿದೆ. ಹಾಗಾಗಿ ನಾವು ಕ್ವೆಶ್ಚನ್ ಟ್ಯಾಗ್ನಲ್ಲಿ ನಾಟನ್ನು ಸೇರಿಸಿಲ್ಲ. ಹಾಗಾಗಿ ಇದು ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ ಆಗಿದೆ. ಇಲ್ಲಿಯೂ ಸಹ ನಾವು ಸ್ಟೇಟ್ಮೆಂಟ್ನಲ್ಲಿಯೇ ಇರುವ ಈಸ್ ಎನ್ನುವ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಕ್ವೆಶ್ಚನ್ ಟ್ಯಾಗನ್ನು ರಚಿಸಿದ್ದೇವೆ. ಈಗ ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ. ಮೊದಲಿಗೆ ಪಾಸಿಟಿವ್ ಸ್ಟೇಟ್ಮೆಂಟ್ಗಳನ್ನು ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ಸ್ ಆಗಿ ಬದಲಾಯಿಸಿರುವ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಸಂತೋಷ್ ಈಸ್ ಎ ಸಿಂಗರ್, ಇಸಂಟ್ ಹಿ? ಬೃಂದಾ ವಾಸ್ ಇನ್ ಹೋಮ್, ವಾಸಂಟ್ ಶಿ? ರಕ್ಷಿತಾ wrote a letter, didn't she? I am a student, aren't I? You speak English, don't you? Raghu can speak 2 languages, can't he? ಈ ಎಲ್ಲ ಎಕ್ಸಾಂಪಲ್ಗಳು ಪಾಸಿಟಿವ್ ಸ್ಟೇಟ್ಮೆಂಟನ್ನು ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಆಗಿ ಬದಲಾಯಿಸಿರ್ತಕ್ಕಂಥವು ಆಗಿವೆ. ಈ ಎಲ್ಲ ಟ್ಯಾಗ್ಗಳಲ್ಲಿ ನಾಟ್ ಅನ್ನುವ ಪದವನ್ನು ನೀವು ಗಮನಿಸಬಹುದು. ಇದರಿಂದಾಗಿ ಇದು ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಅಂತಕ್ಕಂಥದ್ದು ಗಮನಕ್ಕೆ ಬರುತ್ತೆ. ಇನ್ನು ಈ ಮೇಲಿನ ಸೆಂಟೆನ್ಸ್ಗಳನ್ನೇ ನಾವು ನೆಗೆಟಿವ್ ಸ್ಟೇಟ್ಮೆಂಟ್ಗಳನ್ನಾಗಿ ಬರೆದು ಅವುಗಳಿಗೆ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗನ್ನು ಬರೆಯೋದನ್ನು ನೋಡೋಣ. ಸಂತೋಷ್ ಈಸ್ ನಾಟ್ ಎ ಸಿಂಗರ್, ಈಸ್ ಹಿ? ಬೃಂದಾ ವಾಸ್ ನಾಟ್ ಇನ್ ಹೋಮ್, ವಾಸ್ ಶಿ? ರಕ್ಷಿತಾ ಡಿಡೆಂಟ್ ರೈಟ್ ಎ ಲೆಟರ್, ಡಿಡ್ ಶಿ? ಐ ಆಮ್ ನಾಟ್ ಎ ಸ್ಟೂಡೆಂಟ್, ಆಮ್ ಐ? ಯು ಡೋಂಟ್ ಸ್ಪೀಕ್ ಇಂಗ್ಲಿಷ್, ಡು ಯು? ರಘು ಕಾಂಟ್ ಸ್ಪೀಕ್ 2 languages, ಕ್ಯಾನ್ ಹಿ? ಈ ಎಲ್ಲ ಸ್ಟೇಟ್ಮೆಂಟ್ಗಳು ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿದ್ದು ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ ಆಗಿ ಮಾಡಿದ್ದೇವೆ. ಈ ಎಲ್ಲ ಟ್ಯಾಗ್ಗಳಲ್ಲಿ ನಾಟನ್ನು ನಾವು ಸ್ಕಿಪ್ ಮಾಡಿದ್ದೇವೆ. ಕೆಳಗೆ ಕೆಲವು ಅಭ್ಯಾಸ ಪ್ರಶ್ನೆಗಳನ್ನು ನೀಡಿದ್ದೇನೆ. ಆ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಸೂಕ್ತವಾದ ಕ್ವೆಶ್ಚನ್ ಟ್ಯಾಗನ್ನು ಬರೆಯಿರಿ.
ಕ್ವೆಶನ್ ಟ್ಯಾಗ್ ಬರೆಯುವಾಗ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿದೆಯೋ ಅಥವಾ ನೆಗೆಟಿವ್ ಆಗಿದೆಯೋ ಎಂಬುದರ ಕಡೆ ಗಮನ ಇರಲಿ. ಪಾಸಿಟಿವ್ ಆಗಿದ್ದರೆ ನೆಗೆಟಿವ್ ಕ್ವೆಶನ್ ಟ್ಯಾಗನ್ನು ಬರೆಯಿರಿ ಮತ್ತು ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿದ್ದಲ್ಲಿ ಪಾಸಿಟಿವ್ ಕ್ವೆಶನ್ ಟ್ಯಾಗನ್ನು ಬರೆಯಿರಿ. ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಬರೆಯಲಿ ಎಂಬುದು ನನ್ನ ಹಾರೈಕೆ. ಈಗ ಅಭ್ಯಾಸ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ. ಈ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಅವುಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ಫ್ರೆಂಡ್ಸ್, ಇದು ಕ್ವೆಶನ್ ಟ್ಯಾಗಿನ ಮೊದಲನೇ ಪಾರ್ಟ್ ಆಗಿದ್ದು, ಎರಡನೇ ಪಾರ್ಟ್ನಲ್ಲಿ ಕ್ವೆಶನ್ ಟ್ಯಾಗಿಗೆ ಸಂಬಂಧಿಸಿದ ಉಳಿದ ಎಲ್ಲ ರೂಲ್ಸ್ಗಳನ್ನು ವಿವರಿಸುತ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್. ಇಫ್ ಯು ಲೈಕ್ ದ ವಿಡಿಯೋ, ಹಿಟ್ ದ ಲೈಕ್ ಬಟನ್ and subscribe my channel for more other grammar videos. Thank you.